ನಾನು ಒಂದು ಅದ್ಭುತವನ್ನ ನೋಡಿದೆ. ಆ ಅದ್ಭುತವನ್ನ ನೋಡಿದಂತ ನನ್ನ ಮೈಯೆಲ್ಲ ಒಂದು ಕ್ಷಣ ರೋಮಾಂಚನಗೊಂಡಿತ್ತು. ಎಲ್ಲ ನನ್ನ ಪ್ರೀತಿ ಬಾಂಧವರಿಗೆ ನಮಸ್ಕರಿಸುತ್ತಾ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನೆಮ್ಮದಿಯನ್ನು ಹುಡುಕುತ್ತಾ ಒಂದು ಅದ್ಭುತ ಸ್ಥಳಕ್ಕೆ ಹೊರಟೆ. ಟಿಬೆಟ್ ಅನ್ನೋ ಒಂದು ರಾಷ್ಟ್ರದಿಂದ ನಮ್ಮ ಭಾರತಕ್ಕೆ ವಲಸೆ ಬಂದು ಇಲ್ಲಿ ಸಣ್ಣ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡಿದಂತ ಟಿಬೆಟಿಯನ್ ಸಹೋದರರಿಗೆ ನನ್ನ ವಂದನೆಗಳು. ನೀವೇನೇ ಹೇಳಿ, ಇವರಲ್ಲಿ ಕಲಿಬೇಕಾದದ್ದು ನಾವು ತುಂಬಾ ಇದೆ. ತಾಳ್ಮೆ, ಶ್ರದ್ಧೆ, ಭಕ್ತಿ ಇವರಲ್ಲಿ ತುಂಬಿ ತುಳುಕ್ತಾ ಇದೆ. ಮುಂಡಗೋಡ್ ಅನ್ನೋ ಒಂದು ಸಣ್ಣ ಪ್ರಾಂತ್ಯದಲ್ಲಿ ತಮ್ಮದೇ ಆದಂತ ಒಂದು ಕೃಷಿ ಹೈನುಗಾರಿಕೆಯನ್ನು ಶುರು ಮಾಡಿ ತಮ್ಮದೇ ಆದಂತ ಒಂದು ಬದುಕನ್ನ ಕಟ್ಟಿಕೊಂಡಂತ ಈ ಟಿಬೆಟಿಯನ್ನರು ಶಾಂತತೆ ಮತ್ತು ಅಹಿಂಸಾವನ್ನ ಕಾಪಾಡಿದ್ದಾರೆ. ಇದ್ಯಾವುದೇ ಸ್ವರ್ಗಕ್ಕಿಂತ ಕಡಿಮೆ ಅಂತ ನನಗೆ ಅನಿಸ್ಲಿಲ್ಲ. ಒಳಗೆ ಕಾಲಿಟ್ಟ ಮೇಲೆ ನನ್ನ ಮೈಯೆಲ್ಲ ರೋಮಾಂಚನಗೊಂಡಿತ್ತು. ಇಲ್ಲಿನ ಸ್ವಚ್ಛತೆ ಬಗ್ಗೆ ನನ್ನ ಮಾತು ಮೌನವಾಗಿ ಬಿಟ್ಟಿತ್ತು. ಇಲ್ಲಿನ ವಿಧ ವಿಧಗಳಾದಂತ ಬುದ್ಧನ ವಿಗ್ರಹಗಳನ್ನ ನೋಡಿದಾಗ ನಾನು ಸ್ವರ್ಗದ ದಾರಿಯಲ್ಲಿ ನಡೀತಾ ಇದ್ದೀನ ಅಂತ ಅನಿಸ್ತಾ ಇತ್ತು. ಈ ರೋಮಾಂಚನಕಾರಿ ಬುದ್ಧನ ವಿಗ್ರಹಗಳನ್ನ ನೋಡಿದಾಗ ನೆಮ್ಮದಿ ನನ್ನ ಹತ್ರ ಕೈ ಬೀಸಿ ಕರಿತಾ ಇತ್ತು. ಈ ಒಂದು ಮೆಡಿಟೇಷನ್ ಅಲ್ಲಿ ಇಷ್ಟೊಂದು ಪವರ್ ಇದೆಯಾ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಹುಡುಕಿ ಬಂದಿರುವಂತ ನೆಮ್ಮದಿ ನನಗೆ ಕೊನೆಗೂ ಸಿಕ್ಕೇ ಬಿಡ್ತು.